ಹೇ ಕೃಷ್ಣ, ನಮಸ್ತೆ ಎಲ್ರಿಗೂ. ಸೋಮವಾರ ದಿನದ ವ್ಲಾಗ್ ಆಗಿರುತ್ತೆ. ಇದು ನನ್ನ ಮಿನಿ ವ್ಲಾಗ್. ನನ್ನ ಹಸ್ಬೆಂಡು 24 ದಿನದ ಅಯ್ಯಪ್ಪ ಸ್ವಾಮಿ ವ್ರತನ ಮುಗಿಸಿ ಇವತ್ತು ಸೋಮವಾರ ಇರುಮುಡಿ ಇತ್ತು. ಸೊ ನಮ್ಮ ಊರಿನ ದೇವಸ್ಥಾನ ಚಾಮುಂಡಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊತಾ ಇದ್ದಾರೆ. ಅವ್ರ ಕಡೆಯವರು ಎಲ್ಲರೂ ಕೂಡ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ರು. 12 ಗಂಟೆ ಆಗಿತ್ತು ಸುಮಾರು. ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ ಮತ್ತೆ ನಮ್ಮ ಚಿಕ್ಕತ್ತೆ ಅವ್ರ ಅತ್ತೆ ಎಲ್ಲರೂ ಕೂಡ ಊರಿಂದ ಬಂದಿದ್ರು. ಕೂಡ ನಮ್ಮ ಚಿಕ್ಕತ್ತೆ ಅವರ ಮಗ ನನ್ನ ಮೈದು ಕೂಡ ಮಾಲೆ ಹಾಕ್ಸ್ಕೊತಾ ಇದ್ದ. ಸೊ ಹಾಗಾಗಿ ನಮ್ಮ ಅತ್ತೆ ಎಲ್ಲರೂ ಕೂಡ ಬಂದಿದ್ರು. ಕನ್ಯಾಸ್ವಾಮಿಯಿಂದ ಆಮೇಲೆ ಗುರುಸ್ವಾಮಿಗಳಿಗೆ ಇರ್ಮುಡಿ ಕಟ್ಟೋದ್ರಿಂದ ನನ್ನ ಮೈದುಗೆ ಮೊದಲೇ ಇರ್ಮುಡಿ ಕಟ್ಟಿ ಆಗೋಗಿತ್ತು. ಇವರು ಗುರುಸ್ವಾಮಿ ಆಗಿದ್ದರಿಂದ ಇವ್ರ ಸರ್ದಿ ಲಾಸ್ಟಲ್ಲಿತ್ತು. ಸುಮಾರು ಒಂದು 5 ಗಂಟೆ ಆಗಿತ್ತು ಇವ್ರದ್ದು ಟರ್ನ್ ಬರೋ ಅಷ್ಟರಲ್ಲಿ. ಸುಮಾರು ಅಲ್ಲಿ ಇದ್ದವ್ರಿಗಿಂತ ಎಲ್ಲರಿಗಿಂತ ಲಾಸ್ಟು, ಹಾಗೆ ಎಲ್ಲರಿಗಿಂತ ಜಾಸ್ತಿ ಇರ್ಮುಡಿ ತುಪ್ಪದ ಕಾಯಿ ಇವ್ರದ್ರಲ್ಲಿತ್ತು. ನಾನು ಅನ್ಕೋತಾ ಇದ್ದೆ ಹೇಗೆ ಎತ್ಕೊಂಡು ಇವ್ರು ಹೋಗ್ತಾರೆ ಅಂತ. ಸೊ ಎಲ್ಲ ಇರ್ಮುಡಿ ಎಲ್ಲ ತುಂಬಿಸಾದ್ಮೇಲೆ ಸುಮಾರು ಒಂದು 6 ತುಪ್ಪದ ಕಾಯಿನ ತುಂಬಿಸಿದ್ರು. ಯಾಕೆಂದರೆ ನಮ್ಮ ಚಿಕ್ಕತ್ತೆ ಮತ್ತು ನಮ್ಮ ಮಾವ ಅವರ ಅಕ್ಕ, ನಮ್ಮದು, ನಮ್ಮ ಯಜಮಾನ್ರದ್ದು ಮತ್ತು ನಮ್ಮ ಮಗಳದು ಎಲ್ಲರದ್ದು ಸೇರಿ ಅದು ಮತ್ತು ಇನ್ನೊಂದು ಇಬ್ಬರದ್ದು ಸೇರಿ 6 ತುಪ್ಪದ ಕಾಯಿ ಆಗೋಯ್ತು. ಇನ್ನೊಂದೇನು ಅಂದರೆ ನನ್ನ ಹಸ್ಬೆಂಡ್ಗೆ ಅಯ್ಯಪ್ಪ ಸ್ವಾಮಿ ಅಂದರೆ ಪಂಚಪ್ರಾಣ. ಅವ್ರ ಜೀವನೇ ಬೇಕಾದ್ರೆ ಬಿಡು ಅಂತ ಹೇಳಿದ್ರೆ ದೇವ್ರಿಗೋಸ್ಕರ ಬಿಟ್ಬಿಡ್ತಾರೆ. ಅಷ್ಟು ಅವ್ರು ಅಯ್ಯಪ್ಪ ಸ್ವಾಮಿನ ನಂಬ್ತಾರೆ, ಆರಾಧಿಸ್ತಾರೆ. ಸೊ ಎಲ್ಲರೂ ಕೂಡ ಬಳಗದಕ್ಕಿನ ಹಾಕಿದ್ರು. ಬಳಗದಕ್ಕಿನ ಹೆಂಡತಿ ಒಬ್ಳು ಬಿಟ್ಟು ಬೇರೆ ಎಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಬೇಕಾದರೂ ನೆಂಟರು ಹಾಕ್ಬೋದು. ಅವ್ರಿಗಿನವರು ಕೂಡ ಅವ್ರು ತೀರಾ ಬೇಕಾದವರಾದರೆ ಅವರು ಕೂಡ ಬಳಗದಕ್ಕಿನ ಹಾಕಿ ಕಳಿಸ್ಬೋದು. ಆ ಅಕ್ಕಿ ಅಲ್ಲಿ ದೇವರಿಗೆ ಸಮರ್ಪಣೆ ಆಗುತ್ತೆ. ಮತ್ತೆ ಸ್ವಲ್ಪ ತೊಗೊಬಂದು ಅವ್ರ ಮನೆಗೆ ವಾಪಸ್ಸು ಅಡುಗೆನ ಮಾಡ್ಕೊಂಡು ಊಟನ ಮಾಡ್ತಾರೆ. ಹೆಂಡತಿ ಒಬ್ಳು ಮಾತ್ರ ಬಳಗದಕ್ಕಿನ ಹಾಕಬಾರ್ದು ಅಂತ ರೂಲ್ಸ್ ಇದೆ. ಅದು ಏನಕ್ಕೆ ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲಿವರೆಗೂ ನಾನು ತಿಳ್ಕೊಳ್ಳೋಕ್ಕೂ ಕೂಡ ಹೋಗಿಲ್ಲ. ಅದಾದಮೇಲೆ ಅವ್ರ ಕೈನ ಮುಟ್ಟಿಸಿ ಪ್ರತಿಯೊಂದು ತುಪ್ಪದ ಕಾಯಿನೂ ಅವ್ರ ಜೋಳಿಗೆಗೆ ಹಾಕಿ ತುಂಬಿಸಿ, ಅದಾದಮೇಲೆ ಇರ್ಮುಡಿನ ಕೃಷ್ಣ ಕುಂಕುಮ ಹೂವು ಹಚ್ಚಿ ಪೂಜೆನ ಮಾಡಿ ಅದಾದಮೇಲೆ ಅವ್ರ ತಲೆ ಮೇಲೆ ಇಟ್ಟು ಅದನ್ನು ಕಳಿಸ್ತಾರೆ. ಇದು ಇರ್ಮುಡಿ ಕಟ್ಟುವಂತಹ ಪ್ರೊಸೀಜರು. ಪ್ರತಿಯೊಬ್ಬರಿಗೂ ಇದೇ ರೀತಿ ಇರ್ಮುಡಿನ ಕಟ್ತಾರೆ. ಹಾಗೆ ಪ್ರತಿಯೊಂದು ಕಡೆನೂ ಕೂಡ ಇದೇ ರೀತಿ ಇರ್ಮುಡಿನ ಕಟ್ತಾರೆ. ಇನ್ನೊಂದೇನು ಅಂದರೆ ಇರ್ಮುಡಿನ ತಲೆ ಮೇಲೆ ಇಟ್ಕೊಂಡಾದ್ಮೇಲೆ ಹಿಂದಕ್ಕೆ ತಿರುಗಿ ನೋಡಿದಾಗೆ ಬೆನ್ನನ್ನು ದೇವ್ರಿಗೆ ತೋರಿಸ್ತೇನೆ ಹಾಗೆ ಹೋಗಬೇಕು. ಇರ್ಮುಡಿ ಎಲ್ಲ ಕಟ್ಟಾದಮೇಲೆ ಪಡಿ ಪೂಜೆನ ಮಾಡ್ತಾಯಿದ್ರು. ಇಲ್ಲಿ ನನ್ನ ಹಸ್ಬೆಂಡು ಭಜನೆನ ಹೇಳ್ತಾಯಿದ್ರು. ಅವರು ಒಂದೊಂದು ಪಡಿ ಬಗ್ಗೆ ಭಜನೆನ ಹೇಳ್ದಾಗೆ ಒಂದೊಂದು ಕರ್ಪೂರನೂ ಹಚ್ತಾ ಹೋಗಿ ಕೊನೆಯದಾಗಿ ಎಲ್ಲ ಕರ್ಪೂರ ಹಚ್ಚಾದ್ಮೇಲೆ ಪೂಜೆನ ಮಾಡಿ ಹೊರಡೋದು ಪದ್ಧತಿ. ಎಲ್ಲ ಆದಮೇಲೆ ದೇವಸ್ಥಾನದಿಂದ ಆಚೆ ಬಂದು ಕಾಯಿ ಹೊಡೆದು ಅದಾದಮೇಲೆ ಬಸ್ನ ಪೂಜೆ ಎಲ್ಲ ಮಾಡಿ ಪ್ರದಕ್ಷಿಣೆ ಹಾಕಿ ಅದಾದಮೇಲೆ ಅವರು ಹೊರಡೋದು. ಪ್ರಸಾದ ಅಂತ ಪಂಚಾಮೃತನೂ ಕೂಡ ಹಂಚ್ತಾರೆ. ಹಸ್ಬೆಂಡು ಇರ್ಮುಡಿ ಕಟ್ಟಿದ್ಮೇಲೆ ಆ ಪಂಚಾಮೃತ ಪ್ರಸಾದ ಏನು ಕೊಡ್ತಾರೆ ಅದು ತಿಂದಾದ್ಮೇಲೆ ಅವರು ದರ್ಶನ ಮುಗಿಸಿ ಕೆಳಗಡೆ ಇಳಿಯೋವರೆಗೂ ಕೂಡ, ಬೆಟ್ಟದಿಂದ ಕೆಳಗಡೆ ಇಳಿಯೋವರೆಗೂ ಕೂಡ ಉಪವಾಸನೇ ಇರ್ತಾರೆ. ಅವ್ರ ಬಸ್ ಹೊರಟಾದ್ಮೇಲೆ ನಾವು ಕೂಡ ಪ್ರಸಾದ ತಿಂದು ಮನೆಗೆ ಬಂದ್ವಿ. ಇದಾಗಿತ್ತು ನನ್ನ ಮಿನಿ